ಹಾಯ್, ದಿಸ್ ಈಸ್ ಯೋರ್ ಸ್ಕೈ. ಈಗ ನಾವು ರಾಮ್ ಜನ್ಮಭೂಮಿಗೆ ಹೋಗಿ ಅಲ್ಲಿ ತೋರಿಸ್ತೇನೆ. ಸೊ ನಾವಿವಾಗ ರಾಮ್ ಜನ್ಮಭೂಮಿ ಎಂಟ್ರಿ ಆಗ್ತಾ ಇದ್ದೇವೆ. ಅಲ್ಲಿ ಫುಲ್ ಲೈನ್ ಇದೆ. ಅಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಹೋಗಬೇಕು. ತುಂಬ ಉದ್ದಾಗಿದೆ. ಎಷ್ಟು ಮಂಗಗಳಂತೂ ಗೊತ್ತಾ, ಸಣ್ಣ ಸಣ್ಣದು ದೊಡ್ಡ ಅಲ್ಲಿ ಹೋಗಿ ತೋರಿಸ್ತೀನಿ ಆಯಿತಾ. ಫೋನ್ ತಗೊಂಡು ಹೋಗ್ಲಿಕ್ಕಿಲ್ಲ ಅಂತೆ, ಸೊ ವಿಡಿಯೋ ಮಾಡೋಕ್ಕಾಗಲ್ಲ, ಅಲ್ಲಿ ಹಾಕಿದ್ದಾರೆ. ಹೈ, ಸೊ ನಾವಿವಾಗ ರಾಮ ಮಂದಿರ ಹೋದ್ವಿ, ಬಟ್ ಒಳಗೆ ಫೋನ್ ಎಲ್ಲ ಇರಲಿಲ್ಲ, ಅದಕ್ಕೆ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ಈಗ ನಾವು ಶಾಪಿಂಗ್ ಹೊರಗೆ ಬಂದೆ, ನಮಗೆ ಫೋನ್ ಕೊಟ್ಟಿದ್ದು ಅಂದರೆ ಲಾಕರಲ್ಲಿ ಇಟ್ಟಿತ್ತು. ಈಗ ಸ್ಟ್ರೀಟ್ ಶಾಪಿಂಗ್ ಆಗ್ತಾ ರಾಮ್ ಮೂರ್ತಿ ಅದೆಲ್ಲ ತಗೊಳ್ತಾ ಇದ್ದಾರೆ, ತೋರಿಸ್ತೇನೆ. ರಾಮ್ ಮೂರ್ತಿ ಎಲ್ಲ ಉಂಟು ಎಲ್ಲ ನೋಡಿ. ನಮ್ಮದು ಫುಲ್ ಶಾಪಿಂಗ್ ಆಗಿದೆ ಇಲ್ಲಿ. ಫುಲ್ ಇಲ್ಲಿ ಉದ್ದಕ್ಕೆ ನೋಡಿದರೆ ಎಲ್ಲ ಕಡೆ ನಿಮಗೆ ಅದೇ ಸ್ಟ್ಯಾಚು ಮಾರ್ತಾ ಇದ್ದಾರೆ ರಾಮಂದು. ಇನ್ನು ಇಲ್ಲಿಂದ ಹನುಮಗಿರಿ, ಅಲ್ಲಿ ಹನುಮಾನ್ ಟೆಂಪಲ್ ಇದೆ, ಅಲ್ಲಿ ಹೋಗಬೇಕು. ಅಲ್ಲಿ ಫೋನ್ ಎಲ್ಲ ಉಂಟಂತ ನನಗೆ ಗೊತ್ತಿಲ್ಲ, ಇದ್ದರೆ ನಾನು ನಿಮಗೆ ತೋರಿಸ್ತೇನೆ. ಬಿಕಾಸ್ ಇಲ್ಲಿ ಒಳಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ಎಂಟ್ರೆನ್ಸಲ್ಲೇ ನಮಗೆ ಫೋನ್ ಬಿಟ್ಟಿಲ್ಲ, ಸಾರಿ. ನಾವಿವಾಗ ಸಾರಿಯು ರಿವರಿಗೆ ಬಂದಿದ್ದೇವೆ. ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಬೋಟ್ ರೈಡ್ ಮತ್ತು ರಿಲ್ಯಾಕ್ಸೇಷನಿಗೆ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ. ಅಲ್ಲಿ ಹೋಗಿ ತೋರಿಸ್ತೇನೆ. ನನಗೆ ಇನ್ನೇನು ಏನು ನನಗೆ ಕಾಣ್ತಾ ಇಲ್ಲ, ನಾನು ಅಲ್ಲಿ ಹೋಗಿ ತೋರಿಸ್ತೇನೆ. ನಿಮಗೆ ಮೇಲಿಂದ ಕಾಣಿಸ್ತಾ ಇತ್ತು, ಬಟ್ ಇಲ್ಲಿಂದ ಎಂತ ಕಾಣ್ತಾ ಇಲ್ಲ, ನೀವು ನೋಡಿ. ನಿಮಗೆ ಹತ್ತಿರದಿಂದ ಅಲ್ಲಿ ಹೋಗಿ ತೋರಿಸ್ತೇನೆ ಮೇಲೆ. ಪಾರ್ಕ್ ಕಾಣ್ತಿದೆ, ರಿಲ್ಯಾಕ್ಸೇಷನ್ ಬೋಟಿಂಗ್ ಎಲ್ಲ ಇಟ್ಟಿದ್ದಾರೆ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಉಂಟು. ನದಿಯಲ್ಲಿ ನೀರೇ ಇಲ್ಲ, ಎಲ್ಲ ಬತ್ತಿ ಹೋಗಿದೆ. ಹತ್ತಿರದಿಂದ ತೋರಿಸ್ತಾನೆ. ಇದು ರೋಡ್, ಥರ ಮಾಡಿದ್ದಾರೆ. ಇಲ್ಲಿ ಬೋಟ್ ರೈಡ್ ಹೋಗ್ಬೇಕು. ತುಂಬ ದೊಡ್ಡದಿದೆ ರಿವರ್, ಆದರೆ ನೀರು ಇದು ನದಿಯಲ್ಲಿ ನೀರಿಲ್ಲ. ತುಂಬ ಸಣ್ಣ ಸಿಟಿ, ಬಟ್ ಮೇಂಟೆನೆನ್ಸ್ ಅಷ್ಟು ಮಾಡಿದ್ರೆ ತುಂಬ ಸಣ್ಣ. ಅದಕ್ಕೆ ಮೇ ಬಿ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ಬೋದು. ಇನ್ನು ಪೂಜೆ ಇದೆ ಅಂದರೆ 3 ದಿನ, ದ್ವಾದಶಿ ಹಾಕಿರ್ಬೋದು.